ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೇನಪ್ಪ ಇದು ಇಷ್ಟೊಂದು ಬಟ್ಟೆ ಎಲ್ಲ ಅಂಟ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ, ಇವತ್ತು ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಂಡ್ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರ ನಾನು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ಇವತ್ತು ನಾನು ನನ್ನ ಬಳಿ ಇರುವಂತಹ ಅಂದರೆ ನಾನು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿರೋಂತಹ ಏನೇನು ಐಟಮ್ನ ತರಿಸಿದ್ದೀನಿ, ಮತ್ತು ಅದನ್ನ ಯಾವ ರೀತಿ ನೀವು ಬೈ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಅಕ್ಕ ನಮಗೆ ವಿಡಿಯೋನೇ ರೀಚ್ ಆಗ್ತಾ ಇಲ್ಲ, ವಿಡಿಯೋ ರೀಚ್ ಆಗೋಷ್ಟರಲ್ಲಿ ವಿಡಿಯೋ ರೀಚ್ ಆದಮೇಲೆ ಮೆಸೇಜ್ ಮಾಡಿದ್ರೆ ನಮಗೆ ಸ್ಟಾಕ್ ಇಲ್ಲ ಅಂತ ಹೇಳ್ತೀರಾ. ಅದಕ್ಕೋಸ್ಕರ ಬೆಟರ್ ನಿಮ್ಮ ಹತ್ರ ಸ್ಟಾಕ್ ಬಂದಾಗ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೂ ಕೂಡ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ. ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಬಟ್ ಯಾಕೆ ರೀಚ್ ಆಗ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ. ಹಂಗಂತ ಕೇಳಿದ್ದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ಬೆಳಗ್ಗೆ ಕೂಡ ಸ್ವಲ್ಪ ಡಿಸ್ಪ್ಯಾಚ್ ಮಾಡಿಬಿಟ್ಟೆ ನಾನು. ಹಾಗೆ ನನಗೆ ಸ್ಟಾಕ್ ಬರೋದು ಕೂಡ ನಾಳೆ ಬರುತ್ತೆ, ಇವತ್ತಿನ ಸ್ಟಾಕ್ ಬರ್ತಾ ಇಲ್ಲ. ಬರಬೇಕಾಗಿತ್ತು, ಬಟ್ ಮಳೆ ಇದೆಯಲ್ಲ ಹಂಗಾಗಿ ನಾಳೆ ಬರ್ತಿದೆ. ಆ್ಯಂಡ್ ನಾನು ಇವಾಗ ಇಟ್ಕೊಂಡಿದ್ದು ಬರೀ ಸ್ಯಾಂಪಲ್ ಪೀಸಸ್ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿಟ್ಟಿದ್ದೀನಿ, ಒಳಗಡೆ ಇಟ್ಟಿದ್ದೀನಿ. ಸ್ವಲ್ಪ ರೂಮಲ್ಲಿದೆ, ಸ್ವಲ್ಪ ಇಲ್ಲಿದೆ. ಯಾಕಂದರೆ ಮನೇಲಿ ಪುಟ್ ಮಕ್ಕಳಿರೋದ್ರಿಂದ ಗೊತ್ತಾಗಲ್ಲ, ಎಳ್ದಾಕ್ಬಿಡ್ತಾರೆ ಅಂತ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಎಷ್ಟು ಬೇಕೋ ಅದನ್ನು ಸ್ಯಾಂಪಲ್ ಪೀಸ್ ಮಾತ್ರ ನಾನು ಇಲ್ಲಿ ಶೋ ಮಾಡೋಕೆ ಇಟ್ಕೊಂಡಿರ್ತೀನಿ ಅಷ್ಟೇ. ತುಂಬ ಜನ ಕೇಳಿದ್ರಲ್ವ ನಮಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂತ, ಅದಕ್ಕೋಸ್ಕರ ಇನ್ನು ಮುಂದೆ ನಾನು ಸ್ಟಾಕ್ ಬಂದಾಗ ಹೊಸ ಸ್ಟಾಕು ಯಾವತ್ತು ಬರುತ್ತೆ ಅವತ್ತು ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಈ ರೀತಿ ಕಮೆಂಟ್ ಹೆಂಗೆ ಬಂತು ಅಂತಂದರೆ, ನಾನು ನಿನ್ನೆ 3 ಪೀಸ್ ಸೆಟ್ 2 ಪೀಸ್ ಸೆಟ್ದು 1000 ರುಪೀಸ್ಗೆ 3 ಸೆಟ್ಸ್ನ ನಾನು ಆಫರಲ್ಲಿ ಕೊಟ್ಟಿದ್ದೆ. ಆ ವಿಡಿಯೋಗೆ ಕಮೆಂಟ್ಸ್ ಬಂದಿರೋದು. ಆ ವಿಡಿಯೋ ನೋಡಿಬಿಟ್ಟು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಅದು ನಮಗೂ ಬೇಕಾಗಿತ್ತು ಡ್ರೆಸ್ಸಸ್ಸು, ಬಟ್ ಖಾಲಿಯಾಗಿದೆ ಅಂತ ಹೇಳ್ತಾ ಇದ್ರೆ. ನಮಗೆ ವಿಡಿಯೋ ರೀಚ್ ಆಗಿಲ್ಲ, ದಯವಿಟ್ಟು ಸ್ಟಾಕ್ ಇರುವಾಗಲೇ ಒಂದು ಯೂಟ್ಯೂಬಲ್ಲಿ ಕೂಡ ವಿಡಿಯೋ ಮಾಡಾಕಿ ಅಕ್ಕ ಅಂತ ಹೇಳಿದ್ರು. ಸೊ ಎಲ್ರಿಗೂ ರೀಚ್ ಆಗಬೇಕಲ್ವಾ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಆ ವಿಡಿಯೋಗೆ ತುಂಬ ಅಂದರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬಾ ಖುಷಿ ಆಗ್ತಿದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೆ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಏನೇ ಇದ್ರೂ ಅದು ನಡ್ಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗೋದು. ಸೊ ಇವಾಗ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಪ್ರೆಸೆಂಟ್ ಏನು ಸ್ಟಾಕ್ ಇದೆ ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಒಂದೊಂದರಲ್ಲಿ ಸ್ಯಾಂಪಲ್ ಪೀಸ್ ಥರ ತೋರಿಸ್ತೀನಿ ನಿಮಗೆ, ಒಂದೊಂದನ್ನು ಅಷ್ಟೇ. ಹಾಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕ್ತೀನಿ, ನನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ. ದಯವಿಟ್ಟು ಯಾರೂ ಕೂಡ ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ. ನನಗೆ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಸಾಕು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಕಾಲ್ ಮಾಡಿದ್ರೆ ನನಗೆ ಪದೇ ಕಂಟಿನ್ಯೂಸ್ ಒಬ್ಬರಾದ್ಮೇಲೆ ಒಬ್ಬರು ಕಾಲ್ ಬರ್ತಾಯಿದ್ರೆ ನನಗೆ ಕಾಲ್ ಅಟೆಂಡ್ ಮಾಡೋಕ್ಕಾಗಲ್ಲ. ನಾನು ಮೊನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಅಂತ. ಆದರೂ ಕೂಡ ಕಾಲ್ ಮಾಡ್ತಾರೆ. ನನಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನಿಮಗೆ ಗೊತ್ತು, ಚಿಕ್ಕ ಮಗು ಇರೋದು, ಮತ್ತು ನನ್ನ ಮನೆ ಕೆಲಸನೂ ಮಾಡ್ಕೋಬೇಕು. ಇದು ಆರ್ಡರ್ ಬಂದಿರೋ ಆರ್ಡ್ರ್ಗಳು ತೊಗೋಬೇಕಿರುತ್ತೆ, ಇದೆಲ್ಲ ಕೊರಿಯರ್ ಮಾಡೋದು, ಇದೆಲ್ಲ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ಕಾಲ್ಸೇ ಅಟೆಂಡ್ ಮಾಡ್ತಾ ಇದ್ದರೆ ನನಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಏನೇ ಇದ್ರೂ ನಾನು ರೆಸ್ಪಾನ್ಸ್ ಮಾಡ್ತೀನಿ, ಅದು ದಯವಿಟ್ಟು ಮೆಸೇಜ್ ಮಾಡಿ. ಇವಾಗ ನಾನು ಸೈಜ್ ವೈಸು ನಾನು ಏನೇನಿದೆ ನನ್ನ ಡ್ರೆಸ್ಸಸ್ ಅಂತ ಶೋ ಮಾಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಮೆಸೇಜ್ ಮಾಡಿ, ನಿಮಗೆ ಅದ್ರದ್ದು ಏನೇ ಡೀಟೇಲ್ಸ್ ಬೇಕು ಅಂದರೂ ದಯವಿಟ್ಟು ಮೆಸೇಜ್ ಮಾಡಿ, ಓಕೆನಾ. ಇವಾಗ ನಾನು ಫಸ್ಟಿಗೆ 2 ಪೀಸ್ ಕುರ್ತಿಯಿಂದ ತೋರಿಸ್ಬಿಡ್ತೀನಿ. 2 ಪೀಸು ಕಾಟನ್. ನನ್ನ ಹತ್ರ ಈಗ ನಾನು ಏನು ತೋರಿಸ್ತಿದ್ದೀನಿ ಇದೆಲ್ಲ ಕಾಟನಲ್ಲಿ ತೋರಿಸೋದು. ಫಸ್ಟಿಗೆ ತೋರಿಸೋದೆಲ್ಲ ಕಾಟನ್ನು. ಫ್ಯಾಬ್ರಿಕ್ ಚೇಂಜ್ ಆದಾಗ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಫಸ್ಟಿಗೆ ಕಾಟನಲ್ಲಿ ನೋಡಿ ಈ ಥರದ್ದು, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇದೇ ಸೆಟ್ನೇ ನಾನು ಆಫರಲ್ಲಿ ಕೊಟ್ಟಿದ್ದು, 1000ಗೆ 3 ಸೆಟ್ನ ಕೊಡ್ತೀನಿ ಅಂತ ಹೇಳಿ. ತೊಗೊಂಡಿರೋರು ಅಷ್ಟೇ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಬೇಕು ಅಂದರೆ ಅದ್ರದ್ದು ಸ್ಕ್ರೀನ್ ಶಾಟ್ ನಾನಿಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ಇದ್ರದ್ದೆಲ್ಲ ನಾನು ಓಪನಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈಗ ನಾನು ಓಪನ್ ಮಾಡೋಕ್ಕೆ ಹೋಗಲ್ಲ, ಎಲ್ಲನೂ ಓಪನ್ ಮಾಡಿದ್ರೆ ನಂಗೆ ಫೋಲ್ಡ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿದ್ಬಿಡುತ್ತೆ. ಅದಕ್ಕೆ ನೋಡಿ ಈ ಥರ ಇದೆ. ಇದಕ್ಕೆ ಪ್ಯಾಂಟು ಈ ಥರ ಪ್ಯಾಟರ್ನ್ ಕೊಟ್ಟಿದ್ದಾರೆ ನೋಡಿ. ಬಟ್ಟೆ ಕಾಟನ್ನು, ಮುಟ್ಟಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಈ ಥರ ಮುಟ್ಟಿದ್ರೇ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಅಷ್ಟೇ, ಇದು ಅಷ್ಟೇ, ಟಾಪು ಅಷ್ಟೇ ನೋಡಿ, ಮುಟ್ಟಿದ್ರೆ ಗೊತ್ತಾಗ್ತಿದೆ ಇಷ್ಟು ಸಾಫ್ಟ್ ಇದೆ. ಕಾಟನ್ ಇದು. ಡೈಲಿ ಆಫೀಸಿಗೆ ಹೋಗೋರಿಗೆ, ಕಾಲೇಜಿಗೆ ಹೋಗೋವಂಥವರಿಗೆ, ಮನೆಯಲ್ಲಿ ಯೂಸ್ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ. ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದು 2 ಪೀಸು, ಪ್ಯಾಂಟು ಮತ್ತು ಟಾಪ್ ಎರಡೇ ಬರೋದು. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ನಾನು ಕಲರ್ಸ್ ಕೂಡ ಹಾಗೆ ತೋರಿಸ್ತೀನಿ, ಓಪನ್ ಮಾಡಲ್ಲ, ಕವರ್ ಓಪನ್ ಮಾಡಲ್ಲ, ಹಾಗೆ ತೋರಿಸ್ತೀನಿ ನಿಮಗೆ. ಒಂದು ಕಲರ್ ಇದೆ, ಡಾರ್ಕ್ ಚಾಕ್ಲೇಟ್ ಅಲ್ಲ, ಇದಂತರ ಬ್ರೌನ್ ಕಲರ್ ಬರುತ್ತೆ, ಬ್ರೌನ್ ಕಲರು. ಇದಕ್ಕೆ ಪ್ಯಾಂಟು ಈ ಥರ ಬರುತ್ತೆ.
ಇದ್ರದ್ದೆಲ್ಲ ಓಪನಿಂಗ್ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ನನ್ನ ಇನ್ಸ್ಟಾಗ್ರಾಮ್ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಜಾನ್ಸಿ ಫ್ಯಾಷನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ, ಹಾಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ನನಗೆ. ನೀವು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಇದೊಂದು ಕಲರ್ ತುಂಬ ಚೆನ್ನಾಗಿದೆ, ಇದು ಅಷ್ಟೇ. ಇದಕ್ಕೆ ಈ ಥರ ಪ್ಯಾಟರ್ನಲ್ಲಿ ಬಾಟಮ್ ಬರುತ್ತೆ. ಇವಾಗ ನಾನು ಏನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಟೂ ಪೀಸ್ ಸೆಟ್ಸ್ನ ತೋರಿಸ್ತಾ ಇದ್ದೀನಿ ನಾನು. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂವ್ ಆಯ್ತು ನನ್ನ ಹತ್ರ, ತುಂಬ ಅಂದರೆ ತುಂಬಾ ಸೇಲ್ ಆಗೋಯ್ತು. ಇದು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದು, ಸ್ಟಾಕ್ ಖಾಲಿಯಾಗಿ ಬಂಡಲ್ಲು. ಸೆಕೆಂಡ್ ಟೈಮ್ ಕೂಡ 2 ಬಂಡಲ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಮೂವ್ ಆಯಿತು. ಹಾಗೆ ಇದು ಒಂದು ಕಲರ್ಗಳು ತೋರಿಸ್ತಿರೋದು ನಾನು, ಕಲರ್ ಸಿಗುತ್ತೆ. ಇಷ್ಟು 2 ಪೀಸ್ ಸೆಟ್ಸಲ್ಲಿ ಇರೋಂತಹ ಕಲರು. ಇದರಲ್ಲಿ ನಿಮಗೆ ಯಾವ ಸೈಜ್ ಬೇಕು, ಯಾವ ಕಲರ್ ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ಮೆಸೇಜಲ್ಲಿ ರಿಪ್ಲೈ ಕೊಡ್ತೀನಿ, ಓಕೆನಾ? ಓ ಸಾರಿ, ಮರ್ತ್ಬಿಟ್ಟೆ, ಇನ್ನೊಂದಿದೆ 2 ಪೀಸ್ ಸೆಟ್ಟಲ್ಲೇ ಇಲ್ಲೊಂದಿದೆ ಸ್ಕೈ ಬ್ಲೂ ಕಲರು, ಇದು ಒಂದು. ಓಕೆ, ಇದಿಷ್ಟು 2 ಪೀಸ್ ಸೆಟ್ಸು. ಈಗ 3 ಪೀಸ್ ಸೆಟ್ಸ್ನ ನೋಡೋಣ. 3 ಪೀಸ್ ಸೆಟ್ಸಲ್ಲಿ ನಿಮಗೆ ಫಸ್ಟಿಗೆ ಈ ಕಲರ್, ಆರೆಂಜ್ ಕಲರ್, ಈ ಇಟ್ಕೆ ಕಲರ್ ಅಂತ ಹೇಳ್ತಾರೆ ಗೊತ್ತಾ, ಇಟ್ಕೆ ಪುಡಿ ಕಲರ್ ಅಂತ, ಆ ಕಲರ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಮೆಟೀರಿಯಲ್ಲು ಇದು ಅಷ್ಟೇ ಸೇಮ್ ಮೆಟೀರಿಯಲ್, ಯಾವುದೇ ರೀತಿ ಚೇಂಜಸ್ ಇಲ್ಲ. ಮೆಟೀರಿಯಲ್ ನೋಡಿ ಯಾವ ಥರ ಇದೆ, ತುಂಬಾ ಸಾಫ್ಟಾಗಿದೆ. ಹಾಗೆ ಇದಕ್ಕೆ ದುಪ್ಪಟ್ಟ ಬರುತ್ತೆ, ಟಾಪ್. ಇದೆಲ್ಲ ಓಪನಿಂಗ್ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಎಲ್ಲದ್ರದ್ದು ಓಪನಿಂಗ್ ವಿಡಿಯೋ ಇದೆ, ಓಪನ್ ಮಾಡಿ ತೋರಿಸಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ. ನಂದು ಜಾನ್ಸಿ ಫ್ಯಾಷನ್ ಅಂತ ಇದೆ. ಹಾಗೆ ನನ್ನ ರೆಗ್ಯುಲರ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದರೆ ಗೊತ್ತಿರುತ್ತೆ. ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ. ಇದರಲ್ಲಿ ನಿಮಗೆ ಕಲರ್ಸು ಎಷ್ಟು ಕಲರ್ಸ್ ಇದೆ ನೋಡಿ. ಇದೊಂದು ಕಲರ್ ಇದೆ, ಸ್ಕೈ ಬ್ಲೂ ಕಲರ್. ಇದಕ್ಕೆ ದುಪ್ಪಟ್ಟ, ಪ್ಯಾಂಟು, ಟಾಪು 3 ಬರುತ್ತೆ. ಅದಾದಮೇಲೆ ಇದು ನೆವಿ ಬ್ಲೂ ಕಲರ್ ಬರುತ್ತೆ. ಇದಕ್ಕೂ ಅಷ್ಟೇ ಪ್ಯಾಂಟು ಟಾಪು ಎಲ್ಲ ಬರುತ್ತೆ. ವಿ ನೆಕ್ಕಲ್ಲಿ ಬರುತ್ತೆ. ಇದು ಕೂಡ 3 ಪೀಸೇ, ಕಾಟನ್ನೇ, ವಿ ನೆಕ್ಕಲ್ಲಿ ಬರುತ್ತೆ. ಒಂದೇ ಒಂದು ತೋರಿಸ್ತೀನಿ ನೋಡಿ, ಈ ಥರ ಬರುತ್ತೆ ವಿ ನೆಕ್ಕಲ್ಲಿ. ಮೆಟೀರಿಯಲ್ಲು ಫೀಲ್ ಆಗುತ್ತೆ ನಿಮಗೆ, ಮುಟ್ಟಾಗ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ. ಸಾಫ್ಟ್ ಇದೆ, ಸಿಕ್ಕಾಪಟ್ಟೆ ಸಾಫ್ಟ್ ಇದೆ ಮೆಟೀರಿಯಲು. ಯಾವುದೇ ರೀತಿ ಪ್ರಿಂಟ್ ಹೋಗುತ್ತೆ ಆ ಥರ ಏನು ಅನ್ಕೋಬೇಡಿ. ಇದೆಲ್ಲ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಮಿರರ್ ವರ್ಕ್ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಸೈಜ್ಗಳು ಅವೈಲಬಲ್ ಇದೆ. ವಿ ನೆಕ್ಕಲ್ಲಿದೆ, ತುಂಬ ಟ್ರೆಂಡಿಂಗ್ ಇವಾಗ ವಿ ನೆಕ್ಕು. ನಾನು ಕಲರ್ಸ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನಿಮಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಯಾವ ಸೈಜ್ ಬೇಕು ಅಂತ ಅದು ಅವೈಲಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನಾನು ಹೇಳ್ತೀನಿ. ಹಾಗೆ ಇದು ಕೂಡ ವಿ ನೆಕ್ಕು, ಇದೊಂದು ಕಲರ್ ಇದೆ ನೋಡಿ. ಇದು ಅಷ್ಟೇ ವಿ ನೆಕ್ಕಲ್ಲಿ ಇದೊಂದು ಕಲರು, ಸ್ಕೈ ಬ್ಲೂ ಕಲರ್, ತುಂಬಾ ಚೆನ್ನಾಗಿದೆ ನೋಡಿ. 3 ಪೀಸ್ ಸೆಟ್ಟಲ್ಲೇ ಇನ್ನೊಂದು, ಇದು ಒಂದು ತುಂಬ ಚೆನ್ನಾಗಿದೆ. ಇದು ಕೂಡ ಇದರಲ್ಲೂ ಅಷ್ಟೇ ತುಂಬಾ ಸೇಲ್ ಆಯಿತು. ಇದು ಕೂಡ ಫಾಸ್ಟಾಗಿ ಮೂವ್ ಆಯಿತು ನನ್ನ ಹತ್ರ. ಇದು ಅಷ್ಟೇ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಇದೆಲ್ಲ 3 ಪೀಸ್ ಸೆಟ್ಸು. ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ, ಓಕೆನಾ? ನೆಕ್ಸ್ಟು 3 ಪೀಸ್ ಸೆಟ್ಟಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಕಾಣೋ ಥರ ಅಂದರೆ ನೋಡಿ ಈ ಥರದ್ದು. ಇದಕ್ಕೆ ಟಾಪು, ಬಾಟಮ್ ಮತ್ತು ದುಪ್ಪಟ್ಟ 3 ಬರುತ್ತೆ. ಬಾಟಮ್ಗೆ ಈ ಥರ ವರ್ಕ್ ಬರುತ್ತೆ. ಇದು ವಿಚಿತ್ರ ಸಿಲ್ಕ್ ಅಂತ ಹೇಳ್ತಾರೆ, ಆ ಸಿಲ್ಕ್ ಮೆಟೀರಿಯಲ್ ಬಂದಿರೋದು, ತುಂಬ ರಿಚಾಗಿ ಕಾಣುತ್ತೆ. ಇದ್ರದ್ದು ಓಪನಿಂಗ್ ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ರೆಡ್ ಒಂದಿದೆ, ಇದರಲ್ಲ ರೆಡ್ ಒಂದಿದೆ, ತುಂಬ ಚೆನ್ನಾಗಿದೆ ರೆಡ್ಡು. ಸಖತ್ತು ಡಾರ್ಕಾಗಿ ಕಾಣುತ್ತೆ. ಫಂಕ್ಷನ್ ವೇರ್ಗೆ, ತುಂಬ ಯಾವುದಾದ್ರೂ ಮದುವೆ ಫಂಕ್ಷನ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು. ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕು, ಯಾವುದೇ ರೀತಿ ಪ್ರಿಂಟ್ ಅಲ್ಲ, ಎಂಬ್ರಾಯ್ಡ್ರಿ. ಹಾಗೆ ಇದಕ್ಕೆ ದುಪ್ಪಟ್ಟ ಈ ಥರ ಕೊಟ್ಟಿದ್ದಾರೆ. ಪ್ಯಾಂಟ್ ಇದೆ. ಬೇಕಂದರೆ ದಯವಿಟ್ಟು ನನಗೆ ಟೆಕ್ಸ್ಟ್ ಮಾಡಿ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ಹೇಳ್ತೀನಿ. ಮೆಟೀರಿಯಲ್ ತೋರಿಸಿದ್ನಲ್ಲ ವಿಚಿತ್ರ ಸಿಲ್ಕ್ ಅಂತ, ಅದರಲ್ಲೇ ಇನ್ನೊಂದು ಕಲರ್. ಇದು ಕಲರ್ಸ್ ನಾನು ತೋರಿಸಿದ್ದೀನಿ, ನಿಮ್ಗೆ ಯಾವ ಕಲರ್ ನೋಡ್ಕೊಳ್ಳಿ. ಅದರಲ್ಲಿ ಸೈಜ್ ಬೇಕಾದರೆ ಸಿಗುತ್ತೆ, ಕೇಳಿದ್ರೆ ಹೇಳ್ತೀನಿ. ಹಾಗೆ ನೆಕ್ಸ್ಟು ಇದು ಅಷ್ಟೇ ಸಿಲ್ಕ್ ಮೆಟೀರಿಯಲ್ಲೇ. ಇದು ಫುಲ್ ಎಂಬ್ರಾಯ್ಡ್ರಿ, ಎಂಬ್ರಾಯ್ಡ್ರಿ ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ, ಪಿಂಕ್ ಕಲರ್ ದುಪ್ಪಟ್ಟ ಬರುತ್ತೆ ಇದಕ್ಕೆ. ಇದು 3 ಪೀಸೇ, ವಿಚಿತ್ರ ಸಿಲ್ಕೇನೆ. ಇದು ಸ್ವಲ್ಪ ಕಾಸ್ಟ್ಲಿ, ಅದಕ್ಕಿಂತ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಿಮಗೆ. ಅದು ನಿಮಗೆ 550ಗೆಲ್ಲ ಸಿಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಈಗ ಅದರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ನೋಡಬೇಕು ನಾವು, ಪಾರ್ಟಿ ವೇರ್, ಫಂಕ್ಷನಲ್ ವೇರ್ ಬೇಕು ಅಂದರೆ ನೋಡಿ ಈ ಥರದ್ದು. ಇದು ಕೂಡ ಸಿಲ್ಕ್ ಮೆಟೀರಿಯಲ್ಲು, ತುಂಬ ಚೆನ್ನಾಗಿದೆ ನೋಡಿ. ಇದೆಲ್ಲ ಸ್ಟೋನ್ ವರ್ಕ್ ಮಾಡಿರೋದು, ಹ್ಯಾಂಡ್ ವರ್ಕ್, ಸ್ಟೋನಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ಇದಕ್ಕೆ ಆರ್ಗೆನ್ಸಾ ದುಪ್ಪಟ್ಟ ಬರೋದು, ಆರ್ಗೆನ್ಸಾ ದುಪ್ಪಟ್ಟ ತುಂಬ ಚೆನ್ನಾಗಿದೆ. ಇದು ಕೂಡ
ನೆಕ್ಸ್ಟ್ ಕಲರ್ ಬಂದು ಸಿಕ್ಕಾಬಟ್ಟೆ ಮೋಸ್ಟ್ ಫೇವ್ರೇಟ್ ಕಲರ್ ಅಂತಲೇ ಹೇಳ್ಬೋದು. ಇದು ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆ ನನ್ನ ಹತ್ರ ಇದೇನೇ ಜಾಸ್ತಿ, ಇದು ಸೆಕೆಂಡ್ ಟೈಮ್ ತರಿಸಿರೋದು. ಫಸ್ಟ್ ಟೈಮ್ ತರಿಸಿದ್ದು ಖಾಲಿನೇ ಆಗೋಯ್ತು ನನ್ನ ಹತ್ರ. ಸೆಕೆಂಡ್ ಟೈಮ್ ಸ್ವಲ್ಪ ಜಾಸ್ತಿ ಪೀಸಸ್ ತರಿಸ್ದೆ ನೋಡಿ. ಸೇಮ್ ಇದೇ ಬೇಕು ಅಂತೇಳಿ ತರಿಸ್ಕೊಂಡ್ರು ಎಷ್ಟೊಂದು ಜನ. ನಮ್ಗೆ ಅದೇ ಬೇಕು, ಅದೇ ಕಲರೇ ಬೇಕು, ಅದೇ ಡಿಸೈನೇ ಬೇಕು ಅಂತ ಹೇಳಿ ತರಿಸ್ಕೊಂಡ್ರು. ತುಂಬಾ ಖುಷಿ ಆಗುತ್ತೆ ಆ ಥರ ಡಿಮ್ಯಾಂಡ್ ಮಾಡಿ ತರಿಸ್ಕೊಂಡಾಗ. ತುಂಬ ಚೆನ್ನಾಗಿದೆ. ಇದೆಲ್ಲ ಫುಲ್ ಸ್ಟೋನ್ ವರ್ಕು, ಸ್ಟೋನು ಮತ್ತು ಪರ್ಲ್ನ ಯೂಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ಓಪನಿಂಗ್ ವಿಡಿಯೋ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿದೆ. ಫುಲ್ಲು ಇಲ್ಲಿ ತನಕ ವರ್ಕ್ ಬರುತ್ತೆ. ಟಾಪ್ ಫುಲ್ಲು ಪ್ಲೇನ್ ಬರುತ್ತೆ. ಅಲ್ಲಲ್ಲಿ ಒಂದು ಸಣ್ಣ ಸಣ್ಣ ಬುಟ್ಟ ಬರುತ್ತೆ. ದುಪ್ಪಟ್ಟ ಟಾಪ್ ಇದೆ. ಮೆಟೀರಿಯಲ್ ಅಂತೂ ಹೆವಿ ಸಾಫ್ಟ್, ಇಲ್ಲಿ ಸೂಪರ್ ಸಾಫ್ಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮೆಟೀರಿಯಲು. ಕಾಟನ್ನು. ಇದರಲ್ಲೇ ನನಗೆ ಕಲರ್ಸ್ ಇತ್ತು ಅಲ್ಲ, ಬಾಟಲ್ ಗ್ರೀನ್ ಕಲರು ಮತ್ತು ಇದೊಂದು ಕಲರು ಮತ್ತು ಇನ್ನೊಂದು ಬ್ಲೂ ಕಲರ್, ನೇವಿ ಬ್ಲೂ ಕಲರ್, 3 ಕಲರ್ ಇದ್ದಿದ್ದು ಕ್ಯಾಟ್ಲಾಗ್ ಪೀಸು. ನಾನು ಬಾಟಲ್ ಗ್ರೀನು ಮತ್ತು ಇದು 2 ಕಲರ್ ತರಿಸಿದೆ. ಬಾಟಲ್ ಗ್ರೀನಲ್ಲಿ 6 ಪೀಸ್ ತರಿಸಿದ್ದೆ ಅಷ್ಟೇ. ಅದು ಫುಲ್ ಒಂದು ಇಲ್ಲ, ಖಾಲಿ ಆಗೋಯಿತು. ಇದು ಸ್ಟಾರ್ಟಿಂಗ್ ಬರೀ 6 ಪೀಸ್ ತರಿಸಿದೆ, ಅದು ಖಾಲಿ ಆಗೋಗಿ ಮತ್ತೆ ತರಿಸಿರೋದು ನಾನು ಇದನ್ನು. ತುಂಬಾ ಚೆನ್ನಾಗಿದೆ. ಇದು ಚೆನ್ನಾಗಿ ಮೂವ್ ಆಯಿತು ನನ್ನ ಹತ್ರ. ಇದು ಯಾರಿಗಾರು ಬೇಕಂದರೆ ನನಗೆ ಮೆಸೇಜ್ ಮಾಡಿ. ಹಾಗೆ ಅದರಲ್ಲೇ ಸ್ವಲ್ಪ ಪಾರ್ಟಿ ವೇರಲ್ಲೇ ನೋಡಿ ಈ ಥರದ್ದು. ಇದು ಸಿಲ್ಕ್ ಮೆಟೀರಿಯಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದು ಕೂಡ. ಇದೆಲ್ಲ ವರ್ಕು, ಸ್ಟೋನ್ ವರ್ಕು, ಪರ್ಲು ಸ್ಟೋನ್ ವರ್ಕು. ಇದಕ್ಕೆ ಆರ್ಗ್ಯಾನ್ಸಾ ದುಪ್ಪಟ್ಟ ಬರುತ್ತೆ. ದುಪ್ಪಟ್ಟ ಸ್ವಲ್ಪ ಕಾಂಟ್ರಾಸ್ಟಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿ ಕೊಟ್ಟಿದ್ದಾರೆ ದುಪ್ಪಟ್ಟನ ನೋಡಿ. ನೀವು ಶಾಪ್ಗಳಲ್ಲೆಲ್ಲ ಹೋಗಿ ವಿಚಾರಿಸ್ಬಿಟ್ರೆ ಇದ್ರದ್ದು ಪ್ರೈಸ್ ಎಲ್ಲ ಶಾಕ್ ಆಗಿ ಹೋಗ್ತೀರಾ. ಅಂದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ ಇದ್ರದ್ದೆಲ್ಲ ಪ್ರೈಸು. 1500, 1600 ಈ ಥರ ಇರುತ್ತೆ ಒಂದೊಂದು ಶಾಪಲ್ಲಿ ಒಂದೊಂದು. ಯಾಕಂದರೆ ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರೋವಂಥದ್ದು, ತುಂಬ ಕಾಸ್ಟ್ಲಿ ಇರುತ್ತೆ. ನಾನು ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ತೀರಾ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ದೀನಿ. ಬೇಕಾದರೆ ಬೇರೆ ಕಡೆ, ಬೇರೆ ಶಾಪ್ಗಿರ್ಬೋದು ಅಥವಾ ಬೇರೆ ಆನ್ಲೈನಲ್ಲಿ ಮಾಡೋರಿಗೆ ನೀವು ಕಂಪೇರ್ ಮಾಡಿ ನೋಡಿಬಿಟ್ಟೆ ತೊಗೊಳ್ಳಿ. ಕ್ವಾಲಿಟಿ ಇರ್ಬೋದು, ಹಾಗೆ ಪ್ರೈಸ್ ಇರ್ಬೋದು. ಕ್ವಾಲಿಟಿ A1 ಕ್ವಾಲಿಟಿ ಕೊಡ್ತೀನಿ. ಪ್ರೈಸು ಅಷ್ಟೇ ಬೇರೆಯವ್ರಿಗಿಂತ ಕಡಿಮೆನೇ ಕೊಡ್ತೀನಿ. ಆರಾಮಾಗಿ ಬೈ ಮಾಡ್ಬೋದು. ಹಾಗೆ ಇನ್ನೊಂದು ಮಸ್ಲಿನ್ ಸಿಲ್ಕಲ್ಲಿ, ಮಸ್ಲಿನ್ ಸಿಲ್ಕ್ ಬರುತ್ತಲ್ಲ ಅದರಲ್ಲಿ ಕಾಲರ್ ನೆಕ್ ಇರೋವಂಥದ್ದು. ಇದ್ರದ್ದು ಕೂಡ ಓಪನಿಂಗ್ ವಿಡಿಯೋ ಇದೆ, ಚೆಕ್ ಮಾಡಿ. ಒಂದು ಸ್ಯಾಂಪಲ್ ತೋರಿಸ್ತೀನಿ. ಹಾಗೆಯೇ ಇಲ್ಲಿ ಕಾಲರ್ ನೆಕ್ ಬರುತ್ತೆ ಈ ಥರ. ಹಾಗೆ ಇಲ್ಲಿ ಒಂದೊಂದು ಸ್ಟೋನ್ದು ಒಂದು ಇಟ್ಕೊಟ್ಟಿದ್ದಾರೆ, ಬಟನ್ಸ್ ಹಾಕಿದ್ದಾರೆ. ದುಪ್ಪಟ್ಟ ಮತ್ತು ಪ್ಯಾಂಟು ಎಲ್ಲ ಸಿಲ್ಕಲ್ಲಿದೆ. ತುಂಬಾ ಚೆನ್ನಾಗಿದೆ. ಬಾಟಮ್ಗೆ ಈ ಥರ ವರ್ಕ್ ಮಾಡಿದ್ದಾರೆ ಪ್ಯಾಂಟಿಗೆ. ದುಪ್ಪಟ್ಟ ನಾರ್ಮಲ್ ಚಿಫಾನ್ ದುಪ್ಪಟ್ಟ ಬರುತ್ತೆ. ತುಂಬ ಚೆನ್ನಾಗಿದೆ. ಇದು ಕೂಡ ನನ್ನ ಹತ್ರ ಆಲ್ಮೋಸ್ಟ್ ಒಂದು 4-5 ಕಲರ್ ಸೇಲ್ ಆಯಿತು. ಇದು ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಕೇಳಿದ್ದಾಳೆ, ನನ್ನ ಫ್ರೆಂಡ್ ಇದನ್ನು ಬುಕ್ ಮಾಡಿಸಿದ್ದಾಳೆ. ಬಟ್ ಅವಳದ್ದು ಇನ್ನೊಂದೆರಡು ಸ್ಯಾರಿ ಬರಬೇಕು ಅವಳು ಕಳಿಸೋವಂಥದ್ದು. ಅದಕ್ಕೋಸ್ಕರ ಒಟ್ಟಿಗೆ ಕಳಿಸೋಣ ಅಂತ ಹೇಳಿ ಇದನ್ನು ನಾನು ಹೋಲ್ಡ್ ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ನಿಮಗೆ ಶೋ ಮಾಡ್ತಾಯಿದ್ದೀನಿ. ಇದು ಬುಕ್ ಆಗಿದೆ ಆಲ್ರೆಡಿ, ಅದು ಹೋಗಿದೆ, ಸೇಲ್ ಆಗಿದೆ. ಆ ಕಲರ್ ಕೇಳಬೇಡಿ, ಇಲ್ಲ. ಆಮೇಲೆ ಅದರಲ್ಲೇ ನಿಮಗೆ ಕಲರ್ಸ್ಗಳು ಸಿಗುತ್ತೆ. ಕಲರ್ಸ್ಗಳು ನೋಡ್ಕೊಳ್ಳಿ. ಇಷ್ಟು ಕಲರ್ಸು ಮಸ್ಲಿನ್ ಕ್ಲಾತಲ್ಲಿ ಸಿಗುತ್ತೆ ನಿಮಗೆ. ಇನ್ನು ಅದಾದಮೇಲೆ 3 ಪೀಸ್ ಸೆಟ್ಟಲ್ಲೇ ಸ್ವಲ್ಪ ಪಾರ್ಟಿ ವೇರಲ್ಲೇ ನೋಡಿ ಇಲ್ಲೊಂದಿದೆ. ಇದು ಸೇಮ್ ಮಸ್ಲಿನ್ ಫ್ಯಾಬ್ರಿಕೇನೆ, ಮಸ್ಲಿನ್ ಫ್ಯಾಬ್ರಿಕೇನೆ, ಬಟ್ ತುಂಬ ಚೆನ್ನಾಗಿದೆ. ಸೈಡಲ್ಲಿ ನಾಯ್ರಾ ಕಟ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ದುಪ್ಪಟ್ಟ, ಪ್ಯಾಂಟು ಮತ್ತು ಟಾಪು 3 ಇದೆ. 3 ಪೀಸ್ ಸೆಟ್ಟು. ಗ್ರ್ಯಾಂಡ್ ಪಾರ್ಟಿ ವೇರ್ ಇವೆಲ್ಲ. ಇದು ಅಷ್ಟೇ ಪಾರ್ಟಿ ವೇರು, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಮಸ್ಲಿನ್ ಫ್ಯಾಬ್ರಿಕ್ಕು, ನಾಯ್ರಾ ಕಟ್ ಬರುತ್ತೆ ಇದು ಕೂಡ. ಇನ್ನು ಅದು ಬಿಟ್ಟರೆ ತನಕ ನಾನು ಡ್ರೆಸ್ಸಸ್ನ ಶೋ ಮಾಡಿದೆ. 2 ಪೀಸು 3 ಪೀಸು ಶೋ ಮಾಡಿದೆ. ಆಮೇಲೆ ಇನ್ನೊಂದು 1000ಗೆ ನಾನು 999ಗೆ 6 ಕುರ್ತಿಗಳನ್ನ ಆಫರ್ ಬಿಟ್ಟಿದ್ದೆ. ನಿಜ ಹೇಳ್ತಿದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಮೂವ್ ಆಯಿತು ನನ್ನ ಹತ್ರ. ಫಾಸ್ಟಾಗಿ ಸೋಲ್ಡ್ ಔಟ್ ಆಗೋಯ್ತು. ನಾನು ಜಾಸ್ತಿ ತರಿಸಿರಲಿಲ್ಲ ಅದನ್ನು, ಒಂದು 50 ಪೀಸಸ್ ಅಷ್ಟೇ ತರಿಸಿದ್ದು, ನೋಡೋಣ ಹೆಂಗೆ ಹೋಗುತ್ತೆ ಅಂತ ಹೇಳಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂವ್ ಆಯಿತು. ಅದ್ರದ್ದು ಸ್ಯಾಂಪಲ್ಗೆ ಬೇಕಾದ್ರೆ ತೋರಿಸೋದಕ್ಕೆ ಒಂದು 2 ಇದೆ, ಅದನ್ನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ ನಾನು. 1000ಗೆ 6ಗೆ ಕೊಟ್ಟಿದ್ದಂತಹ ಕುರ್ತಿಗಳು ನೋಡಿ, ಇಲ್ಲಿ ಒಂದು 2 ಉಳ್ಕೊಂಡ್ಬಿಟ್ಟಿದೆ. ಅಂದರೆ ಸಿಂಗಲ್ ಎಲ್ಲ ತೊಗೊಂಡಿರ್ತಾರಲ್ವ, ಸಿಂಗಲ್ ಎಲ್ಲ ತೊಗೊಂಡು 6 ಕೊಂಬೋದಲ್ಲಿ ತೊಗೊಂಡ್ರೆ ಬೆಸ್ಟ್ ಹೋಗಿರುತ್ತೆ. ಕೆಲವೊಂದೆಲ್ಲ ಸಿಂಗಲ್ ತೊಗೊಂಡಿದ್ದು, ಇದೊಂದು 2 ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ. ಇದರ ಕಲರ್ಸ್ ಆಪ್ಷನ್ ತುಂಬ ಇತ್ತು, ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಈ ಥರ ಬರುತ್ತೆ ಟಾಪು, ಈ ಥರ ಬರುತ್ತೆ. ಮನೆಯಲ್ಲೆಲ್ಲ ಯೂಸ್ ಮಾಡೋಕ್ಕೆ ಸಾಕು ಅನಿಸುತ್ತೆ. ಮನೆಯಲ್ಲಿ ಯೂಸ್ ಮಾಡೋಕ್ಕೆ ರೆಗ್ಯುಲರಾಗಿ ಈ ಕಾಲೇಜ್ಗೆ ಹೋಗೋ ಹುಡುಗಿರಿಗೆಲ್ಲ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿ ವೇರ್ ಮಾಡ್ಬೋದು. ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ರಯಾನ್ ಫ್ಯಾಬ್ರಿಕ್ ಬರುತ್ತಲ್ಲ ಆ ಥರದ್ದು, ತುಂಬ ಚೆನ್ನಾಗಿದೆ. ಯಾರಿಗಾದರೂ ಬೇಕಾದರೆ ಹೇಳಿ ಇದನ್ನು.
999ಗೆ 6 ಕುರ್ತೀಸ್ದು ಮತ್ತೆ ತರಿಸ್ಬೇಕಾ ಬೇಡವಾ ಅನ್ನೋದನ್ನೊಂಚೂರು ನಂಗೆ ಕಮೆಂಟ್ ಮಾಡಿದ್ರೆ ನಾನು ತರಿಸ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಯಾವುದು ಜಾಸ್ತಿ ತರಿಸ್ಬೇಕು ಅನ್ನೋದಿದ್ದರೆ ತರಿಸ್ತೀನಿ. 999ಗೆ 6 ಕುರ್ತೀಸ್ ಮತ್ತೆ ಆಫರ್ ಕೊಡ್ತೀನಿ, ಆರಾಮಾಗಿ ಬೈ ಮಾಡ್ಬೋದು. ಅದು ನೀವೇ ಹೇಳಬೇಕು ತರಿಸ್ಬೇಕಾ ಬೇಡವಾ ಅನ್ನೋದನ್ನು, ಓಕೆನಾ. ಇದಾದಮೇಲೆ ನೆಕ್ಸ್ಟು ಸ್ಯಾರಿಗಳು. ಸ್ಯಾರಿ ವಿಚಾರಕ್ಕೆ ಬಂದರೆ ಸ್ಯಾರಿನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನನಗೆ ಇದು ಏನಪ್ಪ ಅದು ಫಾಯಿಲ್ ಪ್ರಿಂಟ್ ಸ್ಯಾರಿ ತರಿಸಿದ್ದೆ. ಅದು ಹೆಚ್ಚು ಕಮ್ಮಿ ಒಂದು ಫೈವ್ ಕಲರ್ಸ್ ತರಿಸಿದ್ದು. 5 ಕಲರ್ಸು, ಅದರಲ್ಲೇ ನಮಗೆ ಕ್ವಾಂಟಿಟಿ ಇತ್ತು. ಒಂದು ಎಲ್ಲದರಲ್ಲೂ 6, 5 ಈ ಥರ ಪೀಸಸ್ ತರಿಸ್ಕೊಂಡು ಒಂದೊಂದು ಕಲರಲ್ಲಿ 6 ಪೀಸಸ್ ತರಿಸ್ಕೊಂಡಿದ್ದು. ಒಂದೋ ಎರಡೋ ಇದೆ ನನ್ನ ಹತ್ರ, ಇನ್ನಷ್ಟೇ ಎಲ್ಲ ಖಾಲಿ ಆಗೋಯ್ತು. ಚೆನ್ನಾಗಿ ಮೂವ್ ಆಯಿತು ಅದು ಕೂಡ ನನಗೆ. ಅದು ಬಿಟ್ಟರೆ ಇದು ಸೆಮಿ ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಮೈಸೂರು ಸಿಲ್ಕ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ತುಂಬಾ ಚೆನ್ನಾಗಿದೆ. ಪ್ಯಾರೆಟ್ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ, ಕಲರ್ ತುಂಬ ಚೆನ್ನಾಗಿದೆ. ಇದಕ್ಕೆ ಸೆಲ್ಫಲ್ಲೇ ಕೊಟ್ಟಿದ್ದಾರೆ ಬ್ಲೌಸು, ಮತ್ತು ಸೆಲ್ಗೂ ಸೆಲ್ಫಲ್ಲೇ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್. ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ, ಅದು ಹೋಗ್ಬಿಡುತ್ತೆ. ಏನಂದರೆ ಫೋಲ್ಡಿಂಗ್ ಹೊಟ್ಟೋದ್ರೆ ನನಗೆ ಇದು ಚೆನ್ನಾಗಿ ಅನಿಸಲ್ಲ, ಮಚ್ಚೋದಕ್ಕಾಗಲ್ಲ. ತೊಗೊಳೋರ್ಗು ಏನೋ ಒಂಥರ ಬೇಜಾರಾಗುತ್ತೆ, ಅದಕ್ಕೋಸ್ಕರ ನಾನು ಫೋಲ್ಡಿಂಗು ಮಾಡಲ್ಲ. ತುಂಬ ಚೆನ್ನಾಗಿದೆ ಇದು ಕೂಡ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿಗಳೆಲ್ಲ ಮತ್ತೆ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗಲಿಂದನೇ ನಾವು ಹಾಕ್ಸ್ಕೋಬೇಕು ಅದಕ್ಕೆ. ಸೊ ಸ್ಟಾಕು ಬುಕ್ ಮಾಡಿದ್ದೀನಿ, ಇನ್ನೂ ಕನ್ಫರ್ಮ್ ಆಗಿಲ್ಲ ಅದು. ಯಾಕಂದರೆ ನನಗೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅವರು ಹೊಸ್ದಾಗಿ ಹಬ್ಬಕ್ಕೆ ಅಂತಲೇ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದು ಬಂದಮೇಲೆ ಬುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಕಲ್ಲೆಲ್ಲ ಬಂದ್ಬಿಡುತ್ತೆ. ನೆಕ್ಸ್ಟ್ ವೀಕಲ್ಲೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ. ಹಾಗೆ ಇದು ಬೆಂಟೆಕ್ಸ್ ಬಾರ್ಡರ್ ನೋಡಿರ್ತೀರಾ, ನನ್ನ ಹತ್ರ ಎಷ್ಟೊಂದು ಸೇಲ್ ಆಯಿತು ಅಂದರೆ ಇದು ತುಂಬ ಚೆನ್ನಾಗಿ ಮೂವ್ ಆಯಿತು. ಬೆಂಟೆಕ್ಸ್ ಬಾರ್ಡರೇ ಜಾಸ್ತಿ ಸೇಲ್ ಆಗಿದೆ ನನ್ನ ಹತ್ರ. ಹಾಗೆ ತೊಗೊಂಡಿರೋದು ಕೂಡ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾರಿಗಾರು ಬೇಕಂದರೆ ಕಮೆಂಟ್ ಮಾಡಿ. ಆಮೇಲೆ ಬೇರೆ ಥರ ನಾವು ಸಿಕ್ಕಾಬಟ್ಟೆ ಪ್ರೈಸು ಜಾಸ್ತಿನೂ ಇಲ್ಲ, ನಮ್ಮದು ಎಲ್ಲ ರೀಸನಬಲ್ ಪ್ರೈಸೇ ಇದೆ. ಯಾಕಂದರೆ ತೊಗೊಂಡಿರೋರು ಗೊತ್ತಿರುತ್ತೆ, ತೊಗೊಂಡಿರೋರೇ ಮತ್ತೆ ಕೇಳಿ ತೊಗೊಳ್ತಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ರೀಸನಬಲ್ ಪ್ರೈಸಲ್ಲಿರುತ್ತೆ, ಒಳ್ಳೆ ಪ್ರೈಸಲ್ಲೇ ಕೊಡ್ತೀನಿ. ಹಾಗೆ ಬೆಂಟೆಕ್ಸ್ ಬಾರ್ಡರಲ್ಲೇ ನೆಕ್ಸ್ಟ್ ಕಲರ್ ತುಂಬ ಚೆನ್ನಾಗಿದೆ. ಇದು ಕೂಡ ಪರ್ಪಲ್ಗೆ ರಾಮ ಗ್ರೀನ್ ಅಂದರೆ ಬ್ಲೂ ಕಲರ್, ಸ್ವಲ್ಪ ಸ್ಕೈ ಬ್ಲೂ ಕಲರ್ ಥರದ್ದು ಬಾರ್ಡರ್ ಕೊಟ್ಟಿದ್ದಾರೆ. ಬೆಂಟೆಕ್ಸ್ ಬಾರ್ಡರ್ ತುಂಬ ಚೆನ್ನಾಗಿತ್ತು ಇದು. ಇದರಲ್ಲೇ ಸೆಮಿ ಮೈಸೂರು ಸಿಲ್ಕ್ ಕ್ರೇಪಲ್ಲೇ ಇದೊಂದು ಕಲರು ತುಂಬ ಚೆನ್ನಾಗಿದೆ. ಇದೆಲ್ಲ ಒಂದು ಸ್ವಲ್ಪ ನೀವು ಯಾವ ಥರ ಅಂದರೆ ತುಂಬ ಫಾಸ್ಟಾಗಿ ಇಷ್ಟ ಆಗುವಂಥ ಕಲರ್ಗಳಿವೆಲ್ಲ, ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗುವಂಥ ಕಲರ್ಸ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನೇವಿ ಬ್ಲೂ ಆ್ಯಂಡ್ ಪಿಂಕ್, ಯಾವ ಪಿಂಕ್ ಇದು, ರಾಣಿ ಪಿಂಕ್ ಅಂತಾರೆ ಗೊತ್ತಾ, ಆ ಥರ ಪಿಂಕ್ ಇದು. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ಹಾಗೆ ಇನ್ನು ಇದೆಲ್ಲ ಸಾಫ್ಟ್ ಸಿಲ್ಕ್ ಎಲ್ಲ ನೋಡಿರ್ತೀರ, ಇದೆಲ್ಲ ನೋಡಿರ್ತೀರ ನೀವು, ನನ್ನ ಹತ್ರ ಮೊದಲೇ ಕೊಟ್ಟಿದ್ದೆ. ಇದ್ರದ್ದು ವೀಡಿಯೋ ಸಪ್ರೇಟು ವೀಡಿಯೋಗಳು ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ಗೆ ಅಂತ. ಇದೆಲ್ಲ ಆಫರಲ್ಲಿ ಕೊಡ್ತಾ ಇದ್ದೀನಿ. ಯಾರಿಗಾದ್ರೂ ಬೇಕಂದರೆ ಇನ್ಸ್ಟಾಗ್ರಾಮ್ ವೀಡಿಯೋ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ, ಯಾರಿಗಾದ್ರು ಬೇಕಾದರೆ. ಇದೆಲ್ಲ ಆಫರಲ್ಲೇ ಕೊಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಆಫರಲ್ಲೇ ಕೊಡ್ತಾ ಇದ್ದೀನಿ. ಇವೆಲ್ಲ ಆಫರಲ್ಲೇ ಕೊಡ್ತಿದ್ದೀನಿ ನೋಡಿ. ಈ ಸ್ಯಾರಿನೂ ಅಷ್ಟೇ ಆಫರಲ್ಲೇ ಕೊಡ್ತಿದ್ದೀನಿ. ಇಷ್ಟು ಚೆನ್ನಾಗಿದೆ ಸ್ಯಾರಿ, ಆಫರಲ್ಲಿ ಕೊಡ್ತಾಯಿದ್ದೀನಿ. ಈ ಸ್ಯಾರಿ 1099 ರುಪೀಸ್ಗೆ ಮಾತ್ರ ಕೊಡ್ತಾಯಿದ್ದೀನಿ. ಇದನ್ನು ಬರೀ 1099 ರುಪೀಸು ಪ್ಲಸ್ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ. ಯಾರಿಗಾರು ಬೇಕಂದರೆ ಕಮೆಂಟ್ ಮಾಡಿ. ನೋಡಿ ಇದು ಒಂದು ಸ್ಯಾರಿ, ಎಷ್ಟು ಸಾಫ್ಟ್ ಸಿಲ್ಕ್, ಇವೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ಲು ಕಾಂಬಿನೇಷನ್ ನೋಡಿ, ಮರೂನ್ ವಿತ್ ಯೆಲ್ಲೋ ಎಷ್ಟು ಚೆನ್ನಾಗಿದೆ. ಬೇಗ ಇಷ್ಟ ಆಗುವಂಥ ಕಲರ್ಸ್ ಇವೆಲ್ಲ. ನಾನು ತರಿಸೋದು ಅದೇ ಥರನೇ, ನಾನೇ ನನ್ನ ಪರ್ಸ್ನಲ್ ಯೂಸ್ಗೆ ಬೇಕಂದರೆ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸ್ಯಾರಿನ, ಆ ಥರ ಸೆಲೆಕ್ಟ್ ಮಾಡ್ಕೊಂಡು ತರಿಸೋದು. ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನು ಈ ಸ್ಯಾರಿಗಳು ಅಷ್ಟೇ, ಇನ್ನೆಲ್ಲ ಇದೊಂದು 3 ಕಲರ್ ಉಳ್ಕೊಂಡಿದೆ ಅಷ್ಟೇ, ಒಂದೊಂದು 3 ಕಲರ್ ಉಳ್ಕೊಂಡಿದೆ, ಎಲ್ಲ ಸೇಲ್ ಆಗೋಯ್ತು. ಇವು ಅಷ್ಟೇ ರೆಗ್ಯುಲರ್ ಯೂಸ್ಗೆ ಫಾಯಿಲ್ ಪ್ರಿಂಟ್ ಸ್ಯಾರೀಸು. 3 ಕಲರ್ ಇದೆ ಈಗ ನನ್ನ ಹತ್ರ. ಇದು ಒಂದು 3 ಕಲರ್ ಇರೋದು, ಇನ್ನೆಲ್ಲ ಸೇಲ್ ಆಗೋಯ್ತು. ಯಾರಿಗಾರು ಬೇಕಂದರೆ ಹಾಗೆ ಬೇಕಂದರೆ ಹೇಳಿ. ಹಾಗಾದರೆ ಆಮೇಲೆ ಈ ಸ್ಯಾರಿಗಳು ತೊಗೊಂಡಿರೋರು ಫೀಡ್ಬ್ಯಾಕ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ತಗೊಂಡಿರೋರೆಲ್ಲ ಈ ಟೀಚರ್ಸು ಮತ್ತು ಡೈಲಿ ಸ್ಯಾರಿ ವೇರ್ ಮಾಡ್ತಾರಲ್ಲ, ಈಗ ಆಫೀಸ್ಗೆ ಹೋಗುವಂಥವ್ರು, ಆ ಥರದವರು ಎಲ್ಲರೂ ಹೇಳೋದು ಕಂಫರ್ಟಬಲ್ ಆಗಿದೆ, ಆರಾಮಾಗಿ ಲೈಟ್ ವೆಯ್ಟು, ಆರಾಮಾಗಿ ವೇರ್ ಮಾಡ್ಬೋದು, ನೀಟಾಗಿ ಕೂರುತ್ತೆ ಸ್ಯಾರಿ ಅಂತಲೇ ಹೇಳಿರೋದು. ತುಂಬ ಚೆನ್ನಾಗಿದೆ. ಹಾಗೆ ಕಾಟನ್ ಸ್ಯಾರೀಸ್ ಎಲ್ಲ ಇದೆ. ಕಾಟನ್ ಸ್ಯಾರೀಸ್ ಎಲ್ಲ ನಾನು ಶಾರ್ಟ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಇನ್ನು ಅದು ಬಿಟ್ಟರೆ ಇನ್ನು
ಇನ್ನು ಇಲ್ಲೇನಿದೆ ಕುರ್ತೀಸ್ ಏನು ತೋರಿಸ್ತೀನಿ ನಾನು 3 ಪೀಸ್ ಸೆಟ್ಟು 2 ಪೀಸ್ ಸೆಟ್ಸು ಇದ್ರದ್ದೇನೆ ಎಕ್ಸ್ಟ್ರಾ ಇರೋವಂಥ ಸ್ಟಾಕು ಅಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನಿಲ್ಲ ಫ್ರೆಂಡ್ಸ್, ಕೇಳ್ತಿದ್ರಲ್ವ ನೀವೆಲ್ಲರೂ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಇನ್ನು ಮುಂದೆ ಇದೇ ಥರ ಮಾಡ್ತೀನಿ ನಾನು. ಹೊಸ ಸ್ಟಾಕ್ ಬಂದ ತಕ್ಷಣ ಫಸ್ಟು ನನ್ನ ಫಸ್ಟ್ ಪ್ರಿಫರೆನ್ಸು ಯೂಟ್ಯೂಬ್ಗೆ ಕೊಡ್ತೀನಿ, ಓಕೆನಾ? ಯಾಕಂದರೆ ನಾನು ಯೂಟ್ಯೂಬಿಂದನೇ ಸ್ವಲ್ಪ ಏನೋ ಅಲ್ಪ ಸ್ವಲ್ಪ ಸಬ್ಸ್ಕ್ರೈಬರ್ನ ಗಳಿಸಿರೋದು ಯೂಟ್ಯೂಬಿಂದಾನೇ. ಮುಂದೆ ಅದೇ ಥರ ಮಾಡ್ತೀನಿ ಹೊಸ ಸ್ಟಾಕ್ ಬಂದಾಗೆಲ್ಲ. ಸೊ ಯಾರಿಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಏನಾದ್ರು ಬೇಕು ಅನಿಸಿದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ಇದನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ತುಂಬ ರೀಸನಬಲ್ ಪ್ರೈಸಲ್ಲಿ ನಾನು ಕೊಡ್ತಾಯಿದ್ದೀನಿ ಮೆಟೀರಿಯಲ್ನ. ನಿಮಗೆ ಡೌಟ್ ಅನ್ನೋದಾದರೆ ಫಸ್ಟಿಗೆ 1 ಅಥವಾ 2 ಪೀಸ್ ತರಿಸ್ಕೊಂಡು ನೋಡಿ, ಆಗ ನೀವೇ ಇಷ್ಟಪಡ್ತೀರಾ. ನಾವು ನಿಮ್ಮ ಹತ್ರನೇ ಬಟ್ಟೆಗಳನ್ನ ತೊಗೊಳ್ತೀವಿ, ಬೇರೆ ಎಲ್ಲೂ ಬೇಡ ಅಂತಲೇ ಹೇಳ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನನಗೆ ಸಿಕ್ಕಿರೋ ಕಸ್ಟಮರ್ಸೇ ಆ ಥರದವರು. ಫಸ್ಟಿಗೆ ಒಂದಂತ ತೊಗೊಳ್ತಾರೆ, ಮತ್ತೆ ಅದು ಅವರೇನೇ ರಿಪೀಟ್ ನನ್ನ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನಗೆ ಅಂತ ಕೇಳ್ಕೊತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಂದು ಜಾನ್ಸಿ ಫ್ಯಾಷನ್ ಅಂತ ಪೇಜ್ ಇದೆ, ದಯವಿಟ್ಟು ಹೋಗಿ ಅದನ್ನು ಫಾಲೋ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಇನ್ನೇನಿಲ್ಲ, ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ. ಯಾರಿಗೆಲ್ಲ ಯಾವುದಾದ್ರೂ ಇಷ್ಟ ಆದರೆ ನನಗೆ ಮೆಸೇಜ್ ಮೂಲಕ ತಿಳಿಸ್ಕೊಡಿ ಅಂತ ಕೇಳ್ಕೊತ ನಾನು ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.